ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಐತಿಹಾಸಿಕ ಸಾಂಪ್ರದಾಯಿಕ ಶ್ರೀರಂಗಪಟ್ಟಣ ದಸರಾಗೆ 400 ವರ್ಷಗಳ ಇತಿಹಾಸವಿದ್ದು, ಅಕ್ಟೋಬರ್ 4ರಿಂದ ಪ್ರಾರಂಭವಾಗುವ ಶ್ರೀರಂಗಪಟ್ಟಣ ದಸರಾವನ್ನು ಸರ್ಕಾರ ವಿಜೃಂಭಣೆಯಿಂದ ಆಚರಿಸಲು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ತಿಳಿಸಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ತಿಳಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರು 130 ಕೋಟಿ ಜನತೆಗೆ ನಮಸ್ಕರಿಸುತ್ತಾ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದಗಳೊಂದಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಈ ದೇಶದ ರೈತರಿಗೆ ಅವರ ಬಾಳಿನಲ್ಲಿ ಸುಖ, ಸಂತೋಷ, ಐಶ್ವರ್ಯ ಕೊಟ್ಟಿ ಕಾಪಾಡಲಿ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕುಟುಂಬಸ್ಥರಿಗೆ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಶುಭವನ್ನು ಹಾರೈಸ್ತೇವೆ. ವಿಶ್ವವಿಖ್ಯಾತಿ ಮೈಸೂರು ದಸರಾ 4ನೇ ತಾರೀಕಿಂದ ಅಕ್ಟೋಬರ್ 4ನೇ ತಾರೀಕಿಂದ ನಡೆಯುವಂಥ ನವರಾತ್ರಿ ಕಾರ್ಯಕ್ರಮಕ್ಕೆ ವಿಶ್ವವಿಖ್ಯಾತಿ ದಸರಾ 1610ನೇ ಇಸ್ವಿಯಿಂದ ಶ್ರೀರಂಗಪಟ್ಟಣ ಏನು ಶುರುವಾಯಿತು ದಸರಾ, ಮೈಸೂರು ಸಂಸ್ಥಾಪಕರು ಶುರು ಮಾಡಿದಂಥ ಒಂದು ದಸರಾ ವಿಜೃಂಭಣೆಯಾಗಿ ಈ ರಾಜ್ಯದ, ಈ ದೇಶದ ಪ್ರಜೆಗಳಿಗೆ ಮಳೆ ಬೆಳೆ ಎಲ್ಲ ಸೌಲಭ್ಯವನ್ನು ದೊರಕಲಿ ಅಂಥೇಳಿ ಸನ್ಮಾನ್ಯ ದಿವಂಗತ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಹಿಂದಿದಂಥ ವಂಶಸ್ಥರು ಮಾಡ್ಕೊಂಬಂದಂಥ ಒಂದು ಸಂಪ್ರದಾಯವನ್ನು 1610ನೇ ಇಸ್ವಿಯಲ್ಲಿ ನಡೆದಂಥ ಒಂದು ದಸರಾ ಒಂದು ಸಮಾರಂಭನ ಒಬ್ಬ ಟಿಪ್ಪು ಸುಲ್ತಾನ್ರವರು ಮರಣವಾದ ನಂತರ ಮೈಸೂರಿಗೆ ಕೊಂಡೋಗಲಾಗುತ್ತೆ. ಅಲ್ಲಿಂದ ಶುರುವಾದಂಥ ದಸರಾ 2010ನೇ ಇಸ್ವಿಯಿಂದ ಕಳೆದ 14 ವರ್ಷಗಳಿಂದ ಪಾರಂಪರ್ಯ ದಸರಾ ಶ್ರೀರಂಗಪಟ್ಟಣ ದಸರಾ ಕಿರಂಗೂರು ಬನ್ನಿ ಮಂಟಪದಿಂದ ನಡೀತಿರುವಂಥ ದಸರಕ್ಕೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ, ರೈತಪರ ಚಿಂತಕರು, ರೈತಪರ ಹೋರಾಟಗಾರರು, ರೈತರು ಸಂಪೂರ್ಣವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕುಟುಂಬಕ್ಕೆ ಅಸ್ತೋ. ಈ ಸಂಪ್ರದಾಯವಾದಂಥ ದಸರಾ ರಾಜ್ಯ ಗಂಭೀರವಾಗಿ ರಾಜರು ಮಂತ್ರಸ್ಥರು ಏನು ಮಾಡಿದ್ರು ಅದೇ ರೀತಿಯಾಗಿ ಒಂದು ರಾಜಮಂತ್ರದ ಒಂದು ಅಧೀನದ ನಡೀಬೇಕು. ಜೊತೆಗೆ ವಿಜೃಂಭಣೆಯಿಂದ ಶ್ರೀರಂಗಪಟ್ಟಣ ದಸರಾ 14 ವರ್ಷಗಳ ನಂತರ ವಿಜೃಂಭಣೆಗೊಳಿಸಬೇಕು. ಕೂಡಲೇ ಸರ್ಕಾರ ಶ್ರೀರಂಗಪಟ್ಟಣ ದಸರಾಕ್ಕೆ ನಾಂದಿ ಆಡಬೇಕು. ಜೊತೆಗೆ ಅತಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಬಣ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನನ್ನ ಹೆಸರು ಇಂಗಲಗುಪ್ಪೆ ಕೃಷ್ಣೇಗೌಡ, ಕರ್ನಾಟಕ ರಾಜ್ಯ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.